ಹೊಸದಾಗಿ ಉದ್ಯಮ ಶುರು ಮಾಡೋರ್ದು ತುಂಬ ಐಡಿಯಾಸ್ ಇರೋರ ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ, ನನ್ನ ಹತ್ರ ಇರೋ ಐಡಿಯಾ ಎಲ್ಲ ಸೂಪರು, ಇದು ಯಾಕೆ ಆಗಲ್ಲ ಅಂದರೆ ನಾನೇನು ಹೇಳ್ತೀವಿ, ಓವರ್ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಓಕೆ, ಇದು ಹೆಂಗಾಗುತ್ತಿದ್ದು, ಈ ಐಡಿಯಾ ಕ್ರಿಯೇಟಿವ್ ಇದು, ನನ್ನಂಗೆ ಐಡಿಯಾ ಯಾರೂ ಮಾಡಿಲ್ಲ. 100% ಶತಾಯುಗತಾಯ ಸಕ್ಸಸ್ಸೇ ಇದು. ಅವ್ರು ಹೆಂಗಿರ್ತಾರೆ ಅಂದರೆ, ನಾವು ಏನೇ ಹೇಳಿದ್ರು ಅವ್ರ ತಲೆ ಒಳಗಡೆ ಹೋಗ್ತಾರೆ. ಅದು ವರ್ಕ್ ಆಗೋದಿಲ್ವಾ? ಅಂದರೆ ಅದು ವರ್ಕ್ ಆಗೋದಿಲ್ವಾ? ಅಂದರೆ ಇಫ್ ದೇ ಆರ್ ಕ್ಲಿಯರ್ ಅಬೌಟ್ ದೇರ್ ಪ್ಲ್ಯಾನ್ಸ್, ಅದು ವರ್ಕ್ ಆಗೋದಿಲ್ವಾ? ವರ್ಕ್ ಆಗುತ್ತೆ. ಯಾವಾಗ ವರ್ಕ್ ಆಗುತ್ತೆ ಅಂದರೆ, ತುಂಬ ಐಡಿಯಾ ಇಟ್ಕೊಂಡಾಗ ವರ್ಕ್ ಆಗಲ್ಲ. ಓಕೆ, ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಐಡಿಯಾ ಎಲಿಮಿನೇಷನ್ ಅಂತ ಹೇಳ್ತೀನಿ. ಐಡಿಯಾ ಎಲಿಮಿನೇಷನ್ ಅಂದರೆ ಐಡಿಯಾ ನಂಬರ್ ಆಫ್ ಐಡಿಯಾ ಕ್ರಿಯೇಷನ್ ಇಂಪಾರ್ಟೆಂಟ್ ಅಲ್ಲ. ಈಗ ನನ್ನ ಹತ್ರ 10 ಐಡಿಯಾ ಇದೆ. ನಾನು ಬ್ಯೂಟಿ ಸಲೂನ್ ಮಾಡಬೇಕು, ಅಥವಾ ಒಂದು ಗ್ರೂಮಿಂಗ್ ಸ್ಕೂಲ್ ಮಾಡಬೇಕು, ಅಥವಾ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನನ್ನ ಹತ್ರ 10 ಐಡಿಯಾ ಇದೆ. ಆ ಐಡಿಯಾನಲ್ಲಿ ಯಾವುದು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಇರಬೇಕು.